ಸ್ನೇಹಿತರೆ, ಕೆ.ಎಯಲ್ಲಿ ಯಾವುದ್ಯಾವುದೋ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವುದ್ಯಾವ್ದು ನೇಮಕಾತಿ ಮಾಡ್ಕೋತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಂಥೇಳಿ ನೋಡೋದಾದರೆ ಇಲ್ಲಿ ನೋಡ್ಬೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಷನ್ ಇದು. ದಿನಾಂಕ 1/1/2025 ರಿಲೀಸ್ ಆಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆಳಕಂಡ ಇಲಾಖೆಗಳ, ನಿಗಮಗಳ, ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು ಅಂತ ಇದೆ. ನೋಡ್ಬೋದು ಸಂಸ್ಥೆ ಅಥವಾ ಇಲಾಖೆ ಯಾವ್ಯಾವಿದೆ ಅಂತ ಹೇಳಿದ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ. ಹುದ್ದೆಗಳು ಯಾವಿದಾವೆ ಅಂತ ಹೇಳಿದ್ರೆ, ಸಹಾಯಕ ಗ್ರಂಥಪಾಲಕ ಮತ್ತು ಜೂನಿಯರ್ ಪ್ರೋಗ್ರಾಮರು, ಸಹಾಯಕ ಇಂಜಿನಿಯರು, ಸಹಾಯಕ ಕಿರಿಯ ಸಹಾಯಕರು, ಇವೆಲ್ಲ ಪೋಸ್ಟ್ಗಳು ಒಟ್ಟು 44 ಪೋಸ್ಟ್ಗಳಿದ್ದಾವೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೋಡ್ಬೋದು. ಇಲ್ಲಿ ವಿವಿಧ ವೃಂದದ ಹುದ್ದೆಗಳು 750 ಇದ್ದಾವೆ. ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ 14 ವಿವಿಧ ವೃಂದದ ಹುದ್ದೆಗಳಿದ್ದಾವೆ, 38 ಪೋಸ್ಟ್ ಇದ್ದಾವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೋಡ್ಬೋದು. ಗ್ರಾಮ ಲೆಕ್ಕಿಗ ಮತ್ತು ನಿರ್ವಾಹಕ 1752 ಪೋಸ್ಟ್ ಇದೆ ನೋಡಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೋಡ್ಬೋದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ 25 ಪೋಸ್ಟ್ಗಳು ಖಾಲಿ ಇದಾವೆ ಸ್ನೇಹಿತರೆ. ಇವೆಲ್ಲ ಮುಂದಿನ ದಿನಗಳಲ್ಲಿ ಕೆ.ಅವರು ನೇಮಕಾತಿ ಮಾಡ್ಕೋತಾ ಇದ್ದಾರೆ. ವಿವರವಾದ ಅಧಿಸೂಚನೆಯಲ್ಲಿ ನಿಬಂಧನೆಗಳ ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆಯು ಕೋರಿದ್ದರಿಂದ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆ ಹಿಡಿಯಲು ವಿನಂತಿಸಿದ್ದರಿಂದ ಪ್ರಸ್ತುತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳಿಂದ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಸ್ವೀಕರಿಸಿರುವ ಪ್ರಸ್ತಾವನೆಗಳು ಈ ಕೆಳಗಿನಂತಿವೆ. ಪ್ರಥಮ ದರ್ಜೆ ಸಹಾಯಕ ನೋಡ್ಬೋದು, ಪೋಸ್ಟ್ ಎಷ್ಟಿದ್ದಾವೆ ಅಂತ ಇದೆ ನೋಡಿ. ದ್ವಿತೀಯ ದರ್ಜೆ ಸಹಾಯಕರು ಒಟ್ಟು 4 ಪೋಸ್ಟ್ ಇವೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಅಂದರೆ ಇದು ಯಾವ್ಯಾವ ಪೋಸ್ಟ್ಗಳು ಅಂತ ಹುದ್ದೆಗಳಿದ್ದಾವೆ ನೋಡು. ನಾನ್ HK ಅಂತ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಈ ಪೋಸ್ಟ್ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ನೀವು ಯಾವುದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು ಎಲ್ಲ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ನೋಡ್ಬೋದು, ಜೂನಿಯರ್ ಪ್ರೋಗ್ರಾಮ್ 4, ಬ್ಯಾಚುಲರ್ಸ್ ಡಿಗ್ರಿ ಆಗಿರ್ಬೇಕು, ಈ ಥರ ನೋಡ್ಕೊಳ್ಳಿ. ಕೆ.ಗೆ ಹೋದ್ರೆ ನಿಮ್ಗೆ ಇದು ಸಿಗುತ್ತೆ PDF. ಮತ್ತೇನಾದರೂ ಇವನು ಜಾಬ್ ಏನಾದರೂ ಅಪ್ಲಿಕೇಶನ್ ಬಿಟ್ಟರೆ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಂತೆ. ಯಾವುದೇ ಜಾಬ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.